ನನ್ನ ಪ್ರೀತಿಯ ಮಿಥುನ ರಾಶಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಕಳೆದ 1 ವರ್ಷದಿಂದ ಗುರುಬಲವಿಲ್ಲದೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದೀರಿ. ಮತ್ತೆ ಗುರು ನಿಮ್ಮ ರಾಶಿಯಾದ ಮಿಥುನ ರಾಶಿಗೆ ಪ್ರವೇಶ ಮಾಡುವುದು ಅಷ್ಟೇನೂ ಶುಭಕರವಲ್ಲ. ಆದರೆ ಗುರುವು ನಿಮ್ಮ ರಾಶಿಯಿಂದ 2ನೇ ರಾಶಿಯಾದ ಕಟಕ ರಾಶಿಯನ್ನು ಪ್ರವೇಶ ಮಾಡಿ ವಾಪಸ್ಸು ಬರುವ ತನಕ ಶುಭ ಫಲ ದೊರೆಯುವುದು. ಅದು ಯಾವಾಗ? ಅದರಿಂದ ನಿಮಗೆ ಏನೆಲ್ಲಾ ಶುಭ ಫಲ ದೊರೆಯುತ್ತವೆ ಎಂಬುದನ್ನು ನೋಡೋಣ. ಹಾಗೆಯೇ ಶನಿಯು ನಿಮ್ಮ ದಶಮ ಸ್ಥಾನವಾದ ಉದ್ಯೋಗ ಸ್ಥಾನದಲ್ಲಿದ್ದು ಉದ್ಯೋಗ ವೃತ್ತಿಯಲ್ಲಿ ಹೆಚ್ಚಿನ ಕೆಲಸವನ್ನು, ಒತ್ತಡವನ್ನು, ಓಡಾಟ, ಅಲೆದಾಟವನ್ನು ಸೂಚಿಸುತ್ತಾರೆ. ಕೆಲವರಿಗೆ ಉದ್ಯೋಗದಲ್ಲಿ ಬದಲಾವಣೆಗಳು ಕೂಡ ಉಂಟಾಗುತ್ತವೆ. ನಿರುದ್ಯೋಗಿಗಳು ಕೆಲಸಕ್ಕಾಗಿ ಅಲೆದಾಡುವರು, ಆದ್ದರಿಂದ ಹೆಚ್ಚಿನ ಪರಿಶ್ರಮ ಅಗತ್ಯವಿದೆ. ಶನಿಯು ನಿಮ್ಮ ರಾಶಿಯಿಂದ 8ನೇ ರಾಶಿ ಅಧಿಪತಿಯಾಗಿ ಉದ್ಯೋಗ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಈ ಸಮಯದಲ್ಲಿ ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಉತ್ತಮ ಫಲವನ್ನು ನಿರೀಕ್ಷಿಸಬಹುದು. ಬುದ್ಧಿವಂತರಾದ ನಿಮ್ಮ ಸ್ಮಾರ್ಟ್ ವರ್ಕ್ ಪ್ರಯೋಜನಕ್ಕೆ ಬಾರದೇ ಇರಬಹುದು. ಕೃಷಿ ಕ್ಷೇತ್ರದಲ್ಲಿ ಇರುವವರಿಗೂ ಕೂಡ ಶ್ರಮವಹಿಸಿ ದುಡಿದರೆ ಮಾತ್ರ ಉತ್ತಮ ಫಸಲು ಬರಲು ಸಾಧ್ಯ. ವಿದೇಶ ಪ್ರವಾಸಕ್ಕೆ ಹಂಬಲಿಸುತ್ತಿರುವವರಿಗೆ, ಹೈಯರ್ ಎಜುಕೇಷನ್ ಪ್ರಯತ್ನಿಸುತ್ತಿರುವವರಿಗೆ ವಿದೇಶಕ್ಕೆ ಹಾರುವ ಅವಕಾಶಗಳು ಬರಲಿವೆ. ಹಾಗೆಯೇ ರಾಹು ನಿಮ್ಮ 10ನೇ ಮನೆಯಿಂದ 9ನೇ ರಾಶಿಯಾದ ಕುಂಭ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ. ಮತ್ತು ಕೇತುವು ನಿಮ್ಮ ರಾಶಿಯಿಂದ 3ನೇ ರಾಶಿಯಾದ ಸಿಂಹ ರಾಶಿಗೆ ಪ್ರವೇಶ ಮಾಡಿ ಅಲ್ಲಿ 1.5 ವರ್ಷಗಳ ಕಾಲ ಸಂಚರಿಸಲಿದ್ದಾರೆ. ರಾಹು ನಿಮ್ಮ 10ನೇ ಮನೆಯಲ್ಲಿದ್ದಾಗ ಉದ್ಯೋಗದಲ್ಲಿ ಏರುಪೇರುಗಳನ್ನು, ಆಫೀಸ್ ಪಾಲಿಟಿಕ್ಸ್ ಮತ್ತು ಅಸಮಾಧಾನ, ಕಿರಿಕಿರಿಯನ್ನು ಅನುಭವಿಸಿದ್ದೀರಿ. ಹಾಗೆಯೇ ಇದು ನಿಮಗೆ ದೊಡ್ಡ ಸ್ಥಾನಮಾನವನ್ನು ಕೂಡ ನೀಡಿರಬಹುದು. ಆದರೆ ಈಗ ರಾಹುವು ನಿಮ್ಮ 9ನೇ ಮನೆಗೆ ಬಂದಿರುವುದರಿಂದ ಉದ್ಯೋಗದಲ್ಲಿ ಆಗುತ್ತಿದ್ದ ಏರಿಳಿತ, ಆಫೀಸ್ ಪಾಲಿಟಿಕ್ಸ್ ಎಲ್ಲ ಕಡಿಮೆಯಾಗಲಿದೆ. ಆದರೆ ಬುದ್ಧಿವಂತರಾದ ನಿಮಗೆ ನಿಮ್ಮ ಹಿತಶತ್ರುಗಳನ್ನು ಹೇಗೆ ಮಟ್ಟ ಹಾಕಬೇಕು ಅನ್ನುವುದು ನಿಮಗೆ ಗೊತ್ತಿದೆ. ಅದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ, ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯದ ಕುರಿತಾದ ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ನೀಡುತ್ತಿರುತ್ತೇನೆ. ರಾಹು ನಿಮ್ಮ 9ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ನಂಬಿಕೆ ಬದಲಾಗಬಹುದು, ದೇವರ ಮೇಲೆ ಭಕ್ತಿ ಕಡಿಮೆ ಆಗಬಹುದು. ಅನವಶ್ಯಕ ಪ್ರಯಾಣಗಳನ್ನು ಮಾಡಬೇಕಾದೀತು, ಅತಿಯಾಗಿ ಯೋಚಿಸುವುದರಿಂದ ಅಥವಾ ಕೆಟ್ಟ ಕನಸುಗಳಿಂದ ನಿದ್ರೆಗೆ ತೊಂದರೆ ಆಗಬಹುದು. ಹಾಗೆಯೇ ಕೇತು ನಿಮ್ಮ 4ನೇ ರಾಶಿಯಿಂದ 3ನೇ ರಾಶಿಗೆ ಬರುವುದು ಉತ್ತಮ ಫಲಗಳನ್ನು ನೀಡಲಿದೆ. ಕೃಷಿ ಕ್ಷೇತ್ರದಲ್ಲಿ ಸಮಸ್ಯೆ ಎದುರಿಸುತ್ತಿದ್ದವರಿಗೆ ಅದರಿಂದ ಬಿಡುಗಡೆ ದೊರೆಯಲಿದೆ. ಉತ್ತಮ ಫಸಲು ದೊರೆತು ಅದರಲ್ಲಿ ಏಳಿಗೆ ಕಾಣುವಿರಿ. ಭೂಮಿ ವಿಚಾರದಲ್ಲಿನ ತಕರಾರುಗಳಿದ್ದರೆ ಅದಕ್ಕೆ ಪರಿಹಾರ ದೊರೆಯಲಿದೆ. ತಾಯಿಯೊಂದಿಗೆ ಸಂಬಂಧ ಸುಧಾರಿಸುವುದು, ಬಾಂಧವ್ಯ ಬೆಳೆಯುವುದು, ತಾಯಿಯ ಆರೋಗ್ಯ ಸುಧಾರಿಸುವುದು. ಶತ್ರುಗಳ ವಿರುದ್ಧ ಜಯ ಸಾಧಿಸುವಿರಿ. 3ನೇ ಮನೆಯಲ್ಲಿ ಯಾವುದೇ ಪಾಪಗ್ರಹಗಳಿದ್ದರೂ ಶುಭ ಫಲವನ್ನೇ ನೀಡುತ್ತಾರೆ. ಆದ್ದರಿಂದ 3ನೇ ಮನೆಯಲ್ಲಿರುವ ಕೇತುವು ನಿಮಗೆ ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ನೀಡುವುದರಿಂದ ಯಾವುದೇ ಕಠಿಣ ಕೆಲಸವಾದರೂ ಸುಲಭವಾಗಿ ನಿರ್ವಹಿಸುವಿರಿ. ಎಷ್ಟೇ ಕೆಲಸದ ಒತ್ತಡ ಇದ್ದರೂ ನಿಭಾಯಿಸುವಿರಿ. ಆದರೆ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ವಾಹನ ಚಲಾಯಿಸುವಾಗ ಎಚ್ಚರವಾಗಿರಿ ಹಾಗೂ ಈ ಸಮಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರವಹಿಸಿ. ಭೂಮಿ ವಿಚಾರದಲ್ಲಿ ಕಿರಿಕಿರಿ ಅಥವಾ ಕೃಷಿಯಲ್ಲಿ ಸಮಸ್ಯೆ ತಲೆದೋರಬಹುದು. ನಿರುದ್ಯೋಗಿಗಳಿಗೆ ಆಗಸ್ಟ್ 15ರ ನಂತರ ಉತ್ತಮ ಉದ್ಯೋಗ ಅವಕಾಶಗಳು ಬರುವವು. ಹಾಗೆಯೇ ಉದ್ಯೋಗದಲ್ಲಿರುವವರಿಗೆ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿಯಾದ ಕೆಲಸದ ಒತ್ತಡ, ಕೆಲಸ ಕಾರ್ಯದಲ್ಲಿ ಅಡಚಣೆ ಉಂಟಾಗಬಹುದು. ನಿಮ್ಮ ಬುದ್ಧಿವಂತಿಕೆ, ಚಾಕಚಕ್ಯತೆಯಿಂದ ಸಮಯವನ್ನು ಸದುಪಯೋಗಿಸಿಕೊಳ್ಳುವಿರಿ. ಶನಿಯು ನಿಮ್ಮ 7ನೇ ಮನೆಯನ್ನು ದೃಷ್ಟಿಸುವುದರಿಂದ ದಾಂಪತ್ಯದಲ್ಲಿ ಕಿರಿಕಿರಿ ಬರಬಹುದು, ಗಂಡ ಹೆಂಡತಿ ನಡುವೆ ಸಾಮರಸ್ಯ ಕಡಿಮೆಯಾಗಬಹುದುದು ಅಥವಾ ಜಗಳ ಕೂಡ ಉಂಟಾಗಬಹುದು. ಅಲ್ಲದೆ ನಿಮ್ಮ ವ್ಯಯ ಸ್ಥಾನಕ್ಕೂ ಶನಿಯ ದೃಷ್ಟಿ ಇರುವುದರಿಂದ ಲೆಕ್ಕಾಚಾರದವರಾದ ನಿಮಗೂ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಎದುರಾಗಬಹುದು. ಏಪ್ರಿಲ್ 1993 ರಿಂದ ಫೆಬ್ರವರಿ 1996 ಇಸವಿಯ ನಡುವೆ ಹಾಗೆಯೇ ಫೆಬ್ರವರಿ 1964 ರಿಂದ ಏಪ್ರಿಲ್ 1966 ನಡುವೆ ಜನಿಸಿದ ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆಯಾಗಲಿದೆ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಕರ್ಮಕಾರಕರಾದ ಅಂದರೆ ಉದ್ಯೋಗ ವೃತ್ತಿಗೆ ಕಾರಣರಾದ ಶನಿ ಪರಮಾತ್ಮರು ಕುಂಭ ರಾಶಿಯಲ್ಲಿ ಇದ್ದು ಈಗ ಅದೇ ರಾಶಿಯಲ್ಲಿ ರಾಹು ಸಂಚಾರ ಮಾಡುವುದು ನಿಮ್ಮ ಜಾತಕದ ಶನಿಯ ಮೇಲೆ ರಾಹು ಸಂಚಾರ ಮಾಡಿದಂತೆ ಆಗುತ್ತದೆ. ಇದರಿಂದ ಉದ್ಯೋಗ ಅಥವಾ ವೃತ್ತಿಯಲ್ಲಿ ಏರುಪೇರುಗಳನ್ನು ಕಾಣುವಿರಿ. ಉದ್ಯೋಗದಲ್ಲಿ ಅಭದ್ರತೆ ಕಾಡಬಹುದು. ಕೆಲವೊಮ್ಮೆ ಹೆಚ್ಚು ಕೆಲಸದ ಒತ್ತಡ, ಕೆಲವೊಮ್ಮೆ ಕೆಲಸವಿಲ್ಲದೆ ಬೇಸರ ಮೂಡುವುದು. ಅಥವಾ ವ್ಯಾಪಾರದಲ್ಲಿ ಏರಿಳಿತವನ್ನು ಕಾಣುವಿರಿ. ಯಾವುದೇ ಕೆಲಸ ಸಮರ್ಪಕವಾಗಿ ನಡೆಯದೆ ತೊಳಲಾಡುವಿರಿ.
ಕೆಲಸದ ವಿಷಯದಲ್ಲಿ ಮನಸ್ಸಿಗೆ ಅಸಮಾಧಾನ ಇರುವುದು. ಯಾವ ಕೆಲಸವೂ ನೀವಂದುಕೊಂಡ ಸಮಯಕ್ಕೆ ನಡೆಯದೆ ಎಳೆದಾಟವಿರುವುದು. ಇದು ನಾನು ಹೇಳಿದ ಇಸವಿಯಲ್ಲಿ ಹುಟ್ಟಿದವರಿಗೆ ಮಾತ್ರ ಅನ್ವಯಿಸುತ್ತದೆ. ಆದರೆ ಗುರುವು ಅಕ್ಟೋಬರ್ 18ರಂದು ಕಟಕ ರಾಶಿ ಪ್ರವೇಶ ಮಾಡಿದಾಗ, ಹಾಗೆಯೇ ಕುಜ ಮತ್ತು ರವಿ ಗ್ರಹಗಳು 6ನೇ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುವಾಗ ಉತ್ತಮ ಫಲಗಳನ್ನು ಅನುಭವಿಸುವಿರಿ. ಅದು ನಿಮಗೆ ಈ ವರ್ಷದ ಕೊನೆಯ ತನಕ ಅಂದ್ರೆ ಡಿಸೆಂಬರ್ ತನಕ ಶುಭ ಫಲವನ್ನು ಕೊಡುತ್ತದೆ. ಆದ್ದರಿಂದ ಆ ಸಮಯದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವನ್ನು ಕಾಣುತ್ತವೆ, ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ. ಈ ರಾಶಿ ಭವಿಷ್ಯ ನಿಮಗೆ ಸಂಪೂರ್ಣವಾಗಿ ಅನ್ವಯಿಸದೇ ಇರಬಹುದು, ನಿಮ್ಮ ಜಾತಕದಲ್ಲಿನ ಗ್ರಹ ಪರಿಸ್ಥಿತಿ ಹಾಗೂ ದಶಭುಕ್ತಿಗಳ ಮೇಲೆ ಕೂಡ ಅವಲಂಬಿತವಾಗಿರುತ್ತದೆ.